ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಹೀರೆಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಳೆ ಕಾಲದ ರೆಸಿಪಿ ಇದು, ತುಂಬ ಚೆನ್ನಾಗಿರ್ತೈತೆ. ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ. ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ ನಾನು. ಇದನ್ನ ತೊಳೆದು ಕಟ್ ಮಾಡ್ಕೊಳೋಣ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ತೊಗೊಂಡಿದ್ದೀನಿ, ಟೊಮೊಟೊ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಅರಿಶಿನ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಸೋಂಪು, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಇಂಗು. ಬನ್ನಿ. ಈಗ ಮಣ್ಣಿನ ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕೋಣ. 1 ಸ್ಪೂನ್ ಸಾಸಿವೆ ಹಾಕ್ಕೊಂಬಿಡೋಣ. ಈಗ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊತೀನಿ 1 ಸ್ಪೂನಷ್ಟು. ಸೋಂಪು ಒಂದು ಅರ್ಧ ಸ್ಪೂನು, ಜೀರಿಗೆ 1 ಸ್ಪೂನು. ಮಿಕ್ಸ್ ಮಾಡೋಣ. 1 ಹಿಡಿ ಬೆಳ್ಳುಳ್ಳಿ, ಒಂದು 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಇಂಗು. ಸೋಂಪು ಮತ್ತು ಇಂಗು ಹಾಕೋದ್ರಿಂದ ಜೀರ್ಣಶಕ್ತಿ ತುಂಬ ಒಳ್ಳೆಯದಾಗ್ತೈತೆ. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಬಳಸ್ರಿ ಮನೆಗೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಈರುಳ್ಳಿ ನಾನು 3 ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ಕೊತೀನಿ. ಹೀರೆಕಾಯಿ 1 ಹಿಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. 2 ಟೊಮಟ, ನಾನು ಹುಳ್ಸೆಹಣ್ಣು ಬಳಸ್ತಾ ಇಲ್ಲ ಇದಕ್ಕೆ. 2 ಟೊಮಟ, ದೊಡ್ಡ ಟೊಮಟ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. 1 ಸ್ಪೂನಷ್ಟು ಅರಿಶಿನ ಹಾಕ್ಕೊತೀನಿ, ಸಣ್ಣ ಸ್ಪೂನ್ ಒಳಗಡೆ. ರುಚಿಗೆ ಉಪ್ಪು ಹಾಕ್ಕೊತೀನಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮೀಡಿಯಮ್ ಉರಿಯೊಳಗೆ ಒಂದು 10 ನಿಮಿಷ ನಾವು ಬೇಯಿಸೋಣ. ನೋಡೋಣ ಏನಾಗಿದೆ. ನೋಡಿ, ನಾನು ನೀರೇನೂ ಹಾಕಿಲ್ಲ. ನೋಡಿ, ಅದರೊಳಗೆ ಎಲ್ಲ ನೀರು ಬಿಟ್ಕೊಂಡಿದೆ. ಇನ್ನೂ ಸ್ವಲ್ಪ ಬೇಯಬೇಕು. ತೆಗೆದು ನೋಡೋಣ. ಇನ್ನೂ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡಿ ಇಡೋಣ. ಹೀಗೆ ಗ್ಯಾಸ್ ಆಫ್ ಮಾಡಿ ಹಾಗೆ ಒಂದು 10 ನಿಮಿಷ ಮುಚ್ಚಿಡೋಣ. ಈಗ ಮತ್ತೆ ತಗೊಂಡು ಚೆನ್ನಾಗೆ ಮ್ಯಾಶ್ ಮಾಡೋಣ. ಹಿಂಗೆ ನೋಡಿ, ಚೆನ್ನಾಗೆ ಮಸ್ತ್ ಇದ್ದೀನಿ ಆಗಿದೆ. ನೋಡಿ, ಸ್ವಲ್ಪ ಅನ್ನಕ್ಕೆ ಒಂಚೂರು ಗೊಜ್ಜಾಕಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಹೆಂಗಿರ್ತೈತೆ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಸೂಪರಾಗಿದೆ. ಹೀರೆಕಾಯಿ ಗೊಜ್ಜು ಇಷ್ಟ ಆಯಿತಾ ನಿಮಗೆ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡೋಕ್ಕಾಗಿ. ಬಾಯ್.